ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಮೋಷನ್ ಇನ್ ಸ್ಟ್ರೈಟ್ ಲೈನ್ ಈ ಪಾಠದ ಹಿಂದಿನ ಸೆಷನ್ನಲ್ಲಿ ವಿ ಟ್ರೈ ಟು ನೋ ಅಬೌಟ್ ಸಮ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್, ಸಮ್ ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟೀಸ್, ಅವುಗಳ ವ್ಯಾಖ್ಯಾನಗಳನ್ನು ನೋಡಿದ್ವಿ, ಅವುಗಳ SI ಯೂನಿಟ್ಗಳನ್ನು ನೋಡಿದ್ವಿ, ಅವುಗಳ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ನೋಡಿದ್ವಿ. ಟುಡೇ ವಿ ವಿಲ್ ಕಂಟಿನ್ಯೂ ದ ಚಾಪ್ಟರ್ ಮೋಷನ್ ಇನ್ ಸ್ಟ್ರೈಟ್ ಲೈನ್. In this session, we are going to concentrate on representation of motion graphically. ಚಲನೆಯನ್ನು ಗ್ರಾಫ್ಗಳ ಮೂಲಕ ಪ್ರತಿನಿಧಿಸುವಂತಹ ವಿಧಾನವನ್ನು ಇವತ್ತಿನ ಸೆಷನ್ನಲ್ಲಿ ನೋಡೋಣ. ವಿ ಆರ್ ಹ್ಯಾವಿಂಗ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಫ್ಸ್. ಬಹಳಷ್ಟು ಬೇರೆ ಬೇರೆ ವಿಧದ ಗ್ರಾಫ್ಗಳನ್ನು ನೋಡ್ತೀವಿ. ಆ ಗ್ರಾಫ್ಗಳಲ್ಲಿ ಈ ಒಂದು ಪಾಠದಲ್ಲಿ ನಾವು 3 ವಿಧದ ಗ್ರಾಫ್ಗಳಿಗೆ ಮಾತ್ರ ಸೀಮಿತವಾಗಿದ್ದೀವಿ. ಈ ಗ್ರಾಫ್ಗಳ ಬಗ್ಗೆ ನಿಮಗೆ ಸಣ್ಣ ಪರಿಚಯ 9th ಸ್ಟ್ಯಾಂಡರ್ಡಲ್ಲಿ ಆಗಿದೆ. ಅದನ್ನು ಇಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ಕೇವಲ ಈ ಚಾಪ್ಟರ್ ನಾವು 3 ವಿಧದ ಗ್ರಾಫ್ಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಇನ್ನು ಉಳಿದಂತಹ ಗ್ರಾಫ್ಗಳನ್ನು ಮುಂದಿನ ಪಾಠಗಳಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಹಿಯರ್ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಟೈಪ್ ಆಫ್ ಗ್ರಾಫ್ ಟು ರೆಪ್ರೆಸೆಂಟ್ ದ ಮೋಷನ್. ದಟ್ ಫಸ್ಟ್ ಕೈಂಡ್ ಆಫ್ ಗ್ರಾಫ್ ವಿ ಕಾಲ್ ಇಟ್ ಆಸ್ ಪೊಸಿಷನ್ ಟೈಮ್ ಗ್ರಾಫ್. ಒಂದು ವಸ್ತುವಿನ ಚಲನೆಯ ಸಂದರ್ಭದಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಅದು ಯಾವ ಪೊಸಿಷನ್ ಇರುತ್ತೆ, ಯಾವ ಸ್ಥಾನದಲ್ಲಿರುತ್ತೆ, ಅವುಗಳನ್ನು ರೆಪ್ರೆಸೆಂಟ್ ಮಾಡುವಂತಹ ಗ್ರಾಫ್ ಅನ್ನ ವಿ ಕಾಲ್ ಇಟ್ ಆಸ್ ಪೊಸಿಷನ್ ಟೈಮ್ ಗ್ರಾಫ್. ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಮ್ಯಾಜಿನ್ ಎ ಪರ್ಸನ್ ಈಸ್ ಟ್ರಾವೆಲಿಂಗ್ ಫ್ರಮ್ A to B, traveling from origin, he is moving through A, B, C and D. A is at a distance x1, B is at a point x2, C is at a point x3 and D is at a point x4. If he starts his journey, he reaches the point A, it is x1, in a time duration t1. Then from A to B he travels the journey and he reaches the point x2 from the origin in the time interval t2. ಅದೇ ವ್ಯಕ್ತಿ ಸಿ ಅನ್ನು ತಲುಪ್ತಾ ಆರಿಜಿನ್ ಇಂದ x3 ದೂರದಲ್ಲಿರುವಂತಹ ಪಾಯಿಂಟ್ ಅನ್ನ t3 ಅಷ್ಟು ಸಮಯದಲ್ಲಿ ತಲುಪ್ತಾನೆ. ಪಾಯಿಂಟ್ ಡಿ ಅನ್ನ ಆರಿಜಿನ್ ಇಂದ x4 ಅಷ್ಟು ದೂರದಲ್ಲಿದೆ, ಆ ಪಾಯಿಂಟ್ ಅನ್ನ t4 ಸಮಯದಲ್ಲಿ ತಲುಪ್ತಾನೆ. Therefore, the person has taken different positions at different times. ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಸ್ಥಾನಗಳನ್ನ ಪಡ್ಕೊಂಡಿದ್ದಾನೆ. x1 ಪೊಸಿಷನ್ ಅನ್ನ t1 ಟೈಮ್ ಅಲ್ಲಿ, x2 ಪೊಸಿಷನ್ ಅನ್ನ t2 ಟೈಮ್ ಅಲ್ಲಿ, x3 ಪೊಸಿಷನ್ ಅನ್ನ t3 ಟೈಮ್ ಅಲ್ಲಿ, x4 ಪೊಸಿಷನ್ ಅನ್ನ t4 ಟೈಮ್ ಅಲ್ಲಿ ಪಡ್ಕೊಂಡಿದ್ದಾನೆ. ಈ ಒಂದು ಪೊಸಿಷನ್ಸ್ ಮತ್ತೆ ಟೈಮ್ ಅನ್ನ ನಾವು ಗ್ರಾಫ್ ಮೂಲಕ ರೆಪ್ರೆಸೆಂಟ್ ಮಾಡಿದಾಗ ಹೇಗಿರುತ್ತೆ ನೋಡೋಣ. ನಾವು ಲೆಟ್ಸ್ ಇಮ್ಯಾಜಿನ್ ಎ ಗ್ರಾಫ್. ಒಂದು ಗ್ರಾಫ್ ಅನ್ನು ತಗೊಂಡಿದ್ದೀವಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತು ಆರಿಜಿನ್ ಇದೆ. ಈ ಗ್ರಾಫಿನ ಎಕ್ಸ್ ಆಕ್ಸಿಸ್ ಅಲ್ಲಿ ಇಫ್ ಐ ರೆಪ್ರೆಸೆಂಟ್ ದ ಟೈಮ್, ಎಕ್ಸ್ ಆಕ್ಸಿಸ್ ಅಲ್ಲಿ ನಾನು ಟೈಮ್ ಅನ್ನ ರೆಪ್ರೆಸೆಂಟ್ ಮಾಡ್ತೀನಿ, ವೈ ಆಕ್ಸಿಸ್ ಅಲ್ಲಿ ಪೊಸಿಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತೀನಿ. ಆನ್ ಎಕ್ಸ್ ಆಕ್ಸಿಸ್ ಐ ಆಮ್ ರೆಪ್ರೆಸೆಂಟಿಂಗ್ time and on the y-axis I am representing position. Then if I plot the positions of that person in different time, ಬೇರೆ ಬೇರೆ ಕಾಲಗಳಲ್ಲಿ ಆ ವ್ಯಕ್ತಿಯ ಪೊಸಿಷನ್ಗಳು ಹೇಗಿದೆ ಅದನ್ನು ನಾನು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಈ ರೆಪ್ರೆಸೆಂಟೇಷನ್ ನೀವು ಕಲ್ತಿದ್ದೀರಾ. t1 ಸಮಯದಲ್ಲಿ x1 ನಲ್ಲಿದ್ದ ಪಾಯಿಂಟ್ ಅನ್ನು ಗುರುತಿಸಿದ್ವಿ, t2 ಸಮಯದಲ್ಲಿ x2 ನಲ್ಲಿದ್ದ ಪಾಯಿಂಟ್ ಅನ್ನು ಗುರುತಿಸಿದ್ವಿ, t3 ಸಮಯದಲ್ಲಿ x3 ಅಲ್ಲಿದ್ದ ಪಾಯಿಂಟ್ ಅನ್ನು ಗುರುತಿಸಿದೀವಿ, t4 ಟೈಮ್ ಅಲ್ಲಿ x4 ಅಲ್ಲಿದ್ದ ಪಾಯಿಂಟ್ ಅನ್ನು ಗುರುತಿಸಿದೀವಿ. ಈ ಎಲ್ಲಾ ಪಾಯಿಂಟ್ ಗಳನ್ನ ಸೇರಿಸುವಂತ ಒಂದು ರೇಖೆಯನ್ನ ಎಳೆಯೋಣ. ಆ ರೇಖೆ ಸರಳ ರೇಖೆ ಆಗಿರ್ಬೋದು, ವಕ್ರ ರೇಖೆ ಆಗಿರ್ಬೋದು, ಸಂದರ್ಭದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಉದಾಹರಣೆಯಲ್ಲಿ ಇಫ್ ಐ ಡ್ರಾ ಎ ಲೈನ್ ಜಾಯಿನಿಂಗ್ ದೀಸ್ ಪಾಯಿಂಟ್ಸ್ ವಿಚ್ ಆರ್ ಲೊಕೇಟಿಂಗ್ ದ ಪೊಸಿಷನ್ ಅಟ್ ಡಿಫರೆಂಟ್ ಟೈಮ್ಸ್, ಬೇರೆ ಬೇರೆ ಟೈಮ್ ಅಲ್ಲಿ ಯಾವ ಸ್ಥಾನದಲ್ಲಿದೆ ಅಂತ ತೋರಿಸ್ತಾ ಇರೋಂಥ ಈ ಪಾಯಿಂಟ್ ಗಳ ಒಂದು ರೇಖೆಯಿಂದ ಸೇರಿಸ್ತೀನಿ. ದೆನ್ ಇಫ್ ಐ ಡ್ರಾ ಎ ಲೈನ್ ಹಿಯರ್, ಇನ್ ದಿಸ್ ಕೇಸ್ ಇಟ್ಸ್ ಎ ಸ್ಟ್ರೈಟ್ ಲೈನ್. This graph which representing the different positions at different time, this graph we call it as position time graph. A graph of position
x versus time t is called position time graph. It is the characteristic of the nature of motion executed by the particle ಅಥವಾ ಪರ್ಸನ್ ಯಾವ ರೀತಿಯಲ್ಲಿ ಚಲನೆಯನ್ನು ಮಾಡ್ತಾನೆ ಅನ್ನೋದನ್ನ ಪ್ರತಿನಿಧಿಸುವಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಆಗಿದೆ ಪೊಸಿಷನ್ ಟೈಮ್ ಗ್ರಾಫ್. ಈ ಪೊಸಿಷನ್ ಟೈಮ್ ಗ್ರಾಫ್ ಇಂದ ನಾವು ಯಾವ ಮಾಹಿತಿಯನ್ನ ಸಂಗ್ರಹ ಮಾಡಬಹುದು? Now, if I am having a position time graph, ಒಂದು position time graph ಇದೆ. ಈ position time graph ನ ಎರಡು ಬೇರೆ ಟೈಮ್ ಅಲ್ಲಿ ಪೊಸಿಷನ್ಸ್ ಏನಿದೆ ನೋಡೋಣ. at time t1 the position is x1 and at time t2 the position is x2. ಅಂದ್ರೆ ಯಾವ ಟೈಮ್ ಅಲ್ಲಿ ವ್ಯಕ್ತಿ ಯಾವ ಪೊಸಿಷನ್ ಅಲ್ಲಿ ಇದ್ದ ಅಂತ ನಾವು ಪೊಸಿಷನ್ ಟೈಮ್ ಗ್ರಾಫ್ ಮೂಲಕ ಕಂಡುಹಿಡಿಯಬಹುದು. Now, if I take a perpendicular from C to this time curve, to this timeline, BC ಅಂತ ಲಂಬವನ್ನು ಡ್ರಾ ಮಾಡಿದ್ರೆ ನನಗೆ ಒಂದು ಸಣ್ಣ ಟ್ರಯಾಂಗಲ್ ಸಿಗುತ್ತೆ. ಯೂಸಿಂಗ್ ದಿಸ್ ಟ್ರಯಾಂಗಲ್ ಇಫ್ ಐ ಕ್ಯಾಲ್ಕುಲೇಟ್ ದ ಸ್ಲೋಪ್, ಓರೆ ಎತ್ತರ ಅಂತ ಓದಿದೀವಿ. ಸ್ಲೋಪ್ ಅನ್ನ ನಾನು ತಗೊಂಡಾಗ AB by BC ಆಗುತ್ತೆ. ಸ್ಲೋಪ್ ಈಸ್ ನಥಿಂಗ್ ಬಟ್ ಟ್ಯಾನ್ ಟೀಟಾ. ಟೀಟಾ ಎಷ್ಟು ಕೋನವನ್ನು ಮಾಡ್ತಾ ಇದೆ ಎಕ್ಸ್ ಆಕ್ಸಿಸ್ ಹಂಗಲ್ಲ ಟ್ಯಾನ್ ಟೀಟಾ ತಗೊಳಕ್ ಅಂತ ಕರಿತೀವಿ. ಆಪೋಸಿಟ್ ಬಿ ಅಡ್ಜಸೆಂಟ್, ಇದನ್ನ ನೀವು ಈಗಾಗಲೇ ಅಭ್ಯಾಸ ಮಾಡಿದ್ದೀರಾ. AB by BC is the slope. Now what is AB? AB ಅಂದ್ರೆ ಏನು? A ಎಲ್ಲಿದೆ? ಆರಿಜಿನ್ ಇಂದ x2 ದೂರದಲ್ಲಿದೆ. B ಎಲ್ಲಿದೆ? ಆರಿಜಿನ್ ಇಂದ x1 ದೂರದಲ್ಲಿದೆ. ಹಾಗೆ AB ಅಂದ್ರೆ x2 minus x1. AB is nothing but x2 minus x1. ಅದೇ ರೀತಿ BC ಅಂದ್ರೆ T2 ಇಂದ T1 ಅನ್ನ ಕಳಿಬೇಕು. T2 minus T1, it is the time interval between two positions. Substitute ಮಾಡಿದೀವಿ. What is x2 minus x1? It is called as displacement delta x in the time interval delta t. delta t ಎಷ್ಟು ಕಾಲಾಂತರದಲ್ಲಿ T1 ಇಂದ T2 ಇರುವಂತಹ ಕಾಲಾಂತರದಲ್ಲಿ ಆದಂತ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ x ಆಗಿದೆ. Therefore delta x by delta t, it is nothing but rate of change of displacement. It is nothing but velocity. Therefore from position time graph we can able to have the velocity of the particle. ಪೊಸಿಷನ್ ಟೈಮ್ ಗ್ರಾಫಿನ ಸ್ಲೋಪ್ ಅನ್ನ ತಗೊಂಡ್ರೆ ನಮಗೆ ಆ ಒಂದು ವಸ್ತುವಿನ ವೆಲಾಸಿಟಿಯನ್ನ ಕಂಡುಹಿಡಿಯಬಹುದು. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಪೊಸಿಷನ್ ಟೈಮ್ ಗ್ರಾಫ್. ಪೊಸಿಷನ್ ಟೈಮ್ ಗ್ರಾಫಿನ ಸ್ಲೋಪ್ ನಮಗೆ ವೆಲಾಸಿಟಿಯನ್ನ ಕೊಡುತ್ತೆ. ಕೆಲವು ಬೇರೆ ಸಂದರ್ಭಗಳಲ್ಲಿ ಪೊಸಿಷನ್ ಟೈಮ್ ಗ್ರಾಫ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಲೆಟ್ಸ್ ಹ್ಯಾವ್ some different cases. ಮೊದಲನೇ ಸಂದರ್ಭ, ಫಾರ್ ಅನ್ ಆಬ್ಜೆಕ್ಟ್ ಅಟ್ ರೆಸ್ಟ್, ಒಂದು ವಸ್ತು ರೆಸ್ಟ್ ಅಲ್ಲಿ ಇದೆ. ಹಾಗೆ ಅದರ ಪೊಸಿಷನ್ ಟೈಮ್ ಗ್ರಾಫ್ ಏನಾಗಿರುತ್ತೆ? ಆರಿಜಿನ್ ಇಂದ ಎಲ್ಲಿರುತ್ತೋ ಅದು ಆರಿಜಿನ್ ಇಂದ x1 ಅಷ್ಟು ದೂರದಲ್ಲಿದೆ ಅಂತ ಇಟ್ಕೊಳ್ಳೋಣ. ಟೈಮ್ ಬದಲಾವಣೆ ಆದ್ರೂ ಕೂಡ, ಟೈಮ್ ಚೇಂಜ್ ಆದ್ರೂ ಕೂಡ ಪೊಸಿಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗ್ತಾ ಇಲ್ಲ. The position is same with respect to change in time. Therefore that represents the object is at rest. For an object which is at rest, the position time graph is a straight line parallel to the time axis. Body rest allidre position time graph is a straight line parallel to the time axis. ಅದೇ ರೀತಿ ಇನ್ನೊಂದು ಕೇಸ್ ಅನ್ನು ನೋಡೋಣ. For an object moving with uniform velocity, ಒಂದು ಆಬ್ಜೆಕ್ಟ್ ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಚಲಿಸ್ತಾ ಇದೆ. ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಚಲಿಸ್ತಾ ಇದೆ ಅಂದ್ರೆ ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ. ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ ಅಂದ್ರೆ ಅರ್ಥ ಯೂನಿಫಾರ್ಮ್ ಮೋಷನ್ ಅಲ್ಲಿ ಇದೆ, ಸಮಕಾಲದಲ್ಲಿ ಸಮಾನ ದೂರವನ್ನ ಕ್ರಮಿಸ್ತಾ ಇದೆ. ಯೂನಿಫಾರ್ಮ್ ವೆಲಾಸಿಟಿ ಅರ್ಥ ಯೂನಿಫಾರ್ಮ್ ಮೋಷನ್, ಕಾನ್ಸ್ಟೆಂಟ್ ವೆಲಾಸಿಟಿ ಅರ್ಥ ಸಮಕಾಲದಲ್ಲಿ ಸಮಕಾಲಾಂತರದಲ್ಲಿ ಸಮಾನ ದೂರವನ್ನ ಆಕ್ರಮಿಸ್ತಾ ಇದೆ. ಈಕ್ವಲ್ ಡಿಸ್ಟೆನ್ಸಸ್ ಆರ್ ಕವರ್ಡ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ time. Then the graph will be a straight line in this inclined manner. Straight line ಆಗಿರುತ್ತೆ. ಹಾಗೆ ಮತ್ತೊಂದು ಉದಾಹರಣೆಯನ್ನು ನೋಡೋಣ. For an object moving with uniform negative velocity, ನೆಗೆಟಿವ್ ವೆಲಾಸಿಟಿಯಲ್ಲಿ ಚಲಿಸ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಫ್ ಯಾವ ರೀತಿ ಇರುತ್ತೆ ನೋಡೋಣ. The graph will be in this manner. ವೆಲಾಸಿಟಿ ನೆಗೆಟಿವ್ ಇದೆ ಅಂದ್ರೆ ವೆಲಾಸಿಟಿ ಮೈನಸ್ ಇದ್ರೆ ಈಕ್ವಲ್ ಡಿಸ್ಟೆನ್ಸಸ್ ಆರ್ ಕವರ್ಡ್. ಡಿಸ್ಟೆನ್ಸ್ ಲೆಸ್ ಆಗ್ತಾ ಹೋಗುತ್ತೆ, ಹತ್ರ ಬರ್ತಾ ಹೋಗುತ್ತೆ ಆರಿಜಿನಿಗೆ ನೆಗೆಟಿವ್ ಡಿಸ್ಟೆನ್ಸ್ ನೆಗೆಟಿವ್ ವೆಲಾಸಿಟಿ ಇದ್ದಾಗ. therefore the graph will be in this manner. ನೆಕ್ಸ್ಟ್ ಕೇಸ್ ನೋಡೋಣ. For an object moving with uniform negative velocity, negative velocity ಅಲ್ಲಿ ಚಲಿಸ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಫ್ ಯಾವ ರೀತಿ ಇರುತ್ತೆ ನೋಡೋಣ. The graph will be in this manner. ವೆಲಾಸಿಟಿ ನೆಗೆಟಿವ್ ಇದೆ ಅಂದ್ರೆ ವೆಲಾಸಿಟಿ ಮೈನಸ್ ಇದ್ರೆ ಈಕ್ವಲ್ ಡಿಸ್ಟೆನ್ಸಸ್ ಆರ್ ಕವರ್ಡ್. ಡಿಸ್ಟೆನ್ಸ್ ಲೆಸ್ ಆಗ್ತಾ ಹೋಗುತ್ತೆ, ಹತ್ರ ಬರ್ತಾ ಹೋಗುತ್ತೆ ಆರಿಜಿನಿಗೆ ನೆಗೆಟಿವ್ ವೆಲಾಸಿಟಿ ಇದ್ದಾಗ. therefore the graph will be in this manner. Next case ನೋಡೋಣ.
For an object moving with decreasing velocity, velocity decrease ಆಗಿದೆ, ನೆಗೆಟಿವ್ ವೆಲಾಸಿಟಿ ಅಂದರೆ ಮೈನಸ್ ಇರುತ್ತೆ, ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸಿಂಗ್ ವೆಲಾಸಿಟಿ ಅಂದರೆ ಬ್ರೇಕ್ ಹಾಕಿದ್ದೀವಿ, ಬ್ರೇಕ್ ಹಾಕಿದಾಗ ವೆಲಾಸಿಟಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಆ ಟೈಮಲ್ಲಿ ಅಂದರೆ ಆಬ್ಜೆಕ್ಟ್ ಥ್ರೋನ್ ಅಪ್ವರ್ಡ್ಸ್, ಒಂದು ಕಲ್ಲನ್ನು ಮೇಲೆ ಒಗಾಸಿದ್ದೀವಿ, ಮೇಲೆ ಒಗಾಸಿದಾಗ ಕೆಳಗಿಂದ ನಾವು ಕೈಯಿಂದ ಒಗಾಸಿದಾಗ ವೆಲಾಸಿಟಿ ಜಾಸ್ತಿ ಇರುತ್ತೆ, ಹಾಗೆ ಮೇಲೆ ಹೋಗ್ತಾ 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 ವೆಲಾಸಿಟಿ ಝೀರೋ ಆಗುತ್ತೆ. ಯಾವುದೊಂದು ಪರ್ಟಿಕ್ಯುಲರ್ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ವೆಲಾಸಿಟಿ ಝೀರೋ ಆಗಿ ಅದು ವಾಪಸ್ ಭೂಮಿ ಕಡೆಗೆ ಬರುತ್ತೆ. ಹಾಗಿರೋ ವಸ್ತು ಮೇಲೆ ಒಗಾಸಿದಾಗ ಮೇಲೆ ಹೋಗ್ತಾ ಇದೆ ಆ ಟೈಮಲ್ಲಿ, ಅಥವಾ ದ ಆಬ್ಜೆಕ್ಟ್ ಇಸ್ ಅಂಡರ್ ನೆಗೆಟಿವ್ ಆಕ್ಸಲರೇಷನ್, ವೆಲಾಸಿಟಿ ಡಿಕ್ರೀಸ್ ಆಗೋದನ್ನ ನಾವು ನೆಗೆಟಿವ್ ಆಕ್ಸಲರೇಷನ್ ಅಂತ ಕರಿತೀವಿ. ಆಕ್ಸಲರೇಷನ್ ನೆಗೆಟಿವ್ ಆಗ್ತಾ ಇದೆ, ಆ ಟೈಮಲ್ಲಿ ಗ್ರಾಫ್ ವಿಲ್ ಬಿ ಆಫ್ ದಿಸ್ ಮ್ಯಾನರ್. ಈ ರೀತಿಯ ಗ್ರಾಫ್ ಅನ್ನ ಕಾಣ್ತೀವಿ. ವಸ್ತು ಮೇಲ್ ಹೋಗ್ತಾ ಇದೆ, ಹೋಗ್ತಾ ಹೋಗ್ತಾ ಯಾವುದೋ ಒಂದು ಸಂದರ್ಭದಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್ ಝೀರೋ, ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗುತ್ತೆ, ವೆಲಾಸಿಟಿ ಝೀರೋ ಆಗಿರುತ್ತೆ. ಅದೇ ವಾಪಸ್ ಬರ್ತಾ ಇದೆ, ಇಟ್ ಈಸ್ ಮೂವಿಂಗ್ ಇನ್ ದ ಇನ್ಕ್ರೀಸಿಂಗ್ ವೆಲಾಸಿಟಿ, ಮೇಲಿಂದ ವಾಪಸ್ ಬರುವಾಗ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ವೆಲಾಸಿಟಿ ಝೀರೋ ಇತ್ತು, ನಂತರ ಮೆಲ್ಲಕ್ಕೆ ವೆಲಾಸಿಟಿ ಜಾಸ್ತಿ ಆಗ್ತಾ ನಮಗೆ ಬರ್ತಾ ಮತ್ತೆ ವೆಲಾಸಿಟಿ ಹೆಚ್ಚಾಗಿರುತ್ತೆ. ಅಥವಾ ಒಂದು ಕಲ್ಲನ್ನ ಫ್ರೀ ಆಗಿ ಬೀಳ್ಸೋಣ, ಒಂದು ಕಲ್ಲನ್ನ ಫ್ರೀ ರೆಸ್ಟ್ ಇಂದ ಬೀಳ್ಸೋಣ, ಇಫ್ ಯು ಮೇಡ್ ಟು ಫಾಲ್ ಫ್ರೀಲಿ ದೆನ್ ಆಲ್ಸೋ, ಕೈಯಿಂದ ಬಿಡುವಾಗ ವೆಲಾಸಿಟಿ ಝೀರೋ ಇತ್ತು, ನೆಲಕ್ಕೆ ತಲುಪುವಾಗ ಅದರ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸ್ಥಿತಿಯಲ್ಲಿ ಇದನ್ನು ನಾವು ಪಾಸಿಟಿವ್ ಆಕ್ಸಲರೇಷನ್ ಅಂತ ಕರಿತೀವಿ. ಈ ಟೈಮಲ್ಲಿ ವಿಲ್ ಹ್ಯಾವ್ ದ ಗ್ರಾಫ್ ಇನ್ ದಿಸ್ ಮ್ಯಾನರ್, ಈ ರೀತಿಯ ರೂಪದಲ್ಲಿರುತ್ತೆ. ಪ್ರಾರಂಭದಲ್ಲಿ ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗಿರುತ್ತೆ, ಡಿಸ್ಪ್ಲೇಸ್ಮೆಂಟ್ ಇರೋದಿಲ್ಲ, ಅಂದರೆ ವೆಲಾಸಿಟಿ ಝೀರೋ ಇರುತ್ತೆ. ಆಮೇಲೆ ಬರ್ತಾ 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 ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಗ್ತಾ ಒಂದೇ ಸತಿ ಡಿಸ್ಪ್ಲೇಸ್ಮೆಂಟ್ ಹೆಚ್ಚಾಗುತ್ತೆ, ವೆಲಾಸಿಟಿ ಇನ್ಕ್ರೀಸಸ್ ಶಾರ್ಪ್ಲಿ. This is the representation of this condition. Then we will have the second type of graph. ಎರಡನೇ ವಿಧವನ್ನು ನೋಡೋಣ, ಮೋಷನ್ ರೆಪ್ರೆಸೆಂಟ್ ಮಾಡುವಂಥದ್ದು ವೆಲಾಸಿಟಿ ಟೈಮ್ ಗ್ರಾಫ್. ಏನು ಹೇಳುತ್ತೆ ಈ ವೆಲಾಸಿಟಿ ಟೈಮ್ ಗ್ರಾಫ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಇಮ್ಯಾಜಿನ್ there is a person, he is traveling from the origin through A, B, C and he reaches a point D. ಈ ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಆ ವ್ಯಕ್ತಿ ಚಲಿಸುವಾಗ ಅವನ ವೆಲಾಸಿಟಿ ಏನಿತ್ತು, ಎ ಪಾಯಿಂಟ್ ಅನ್ನು ತಲುಪುವಾಗ ಅವನ ವೆಲಾಸಿಟಿ v1 ಆಗಿದೆ, ಆ ಚಲಿತಕ್ಕಂಥ ಟೈಮ್ t1 ಆಗಿದೆ. ಬಿ ಪಾಯಿಂಟ್ ಅನ್ನ ರೀಚ್ ಆದಾಗ ಆ ವ್ಯಕ್ತಿಯ ವೆಲಾಸಿಟಿ v2 ಆಗಿದೆ, ಟೈಮ್ t2 ಸಮಯದಲ್ಲಿ. ಸಿ ಪಾಯಿಂಟ್ ಅನ್ನ ರೀಚ್ ಆಗುವಾಗ ಅವನ ವೇಗ v3 ಆಗಿದೆ, ಅಟ್ ದ ಟೈಮ್ t3. when he is reaching the point D ಅನ್ನು ತಲುಪುವಾಗ ಅವನ ವೆಲಾಸಿಟಿ v4 ಆಗಿದೆ, at the time t4. therefore ಒಬ್ಬ ವ್ಯಕ್ತಿಯ ಜರ್ನಿಯಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಅಲ್ಲಿ, ಒಂದು ವಸ್ತುವಿನ ಟ್ರಾವೆಲಿಂಗ್ ಮೋಷನ್ ಅಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಅಲ್ಲಿ ಯಾವ ಟೈಮಲ್ಲಿ ವೆಲಾಸಿಟಿ ಎಷ್ಟಿದೆ ಅಂತ ರೆಕಾರ್ಡ್ ಮಾಡ್ಕೊಂತೀವಿ. t1 ಅಲ್ಲಿ ವೆಲಾಸಿಟಿ v1, t2 ನಲ್ಲಿ ವೆಲಾಸಿಟಿ v2, t3 ನಲ್ಲಿ ವೆಲಾಸಿಟಿ v3, t4 ಅಲ್ಲಿ ವೆಲಾಸಿಟಿ v4 ಆಗಿದೆ. ಬೇರೆ ಬೇರೆ ಟೈಮ್ಗಳಲ್ಲಿ ವೆಲಾಸಿಟಿ ಎಷ್ಟೆಷ್ಟಿದೆ ಅಂತ ರೆಕಾರ್ಡ್ ಮಾಡಿಕೊಂಡು ಈ ವೆಲಾಸಿಟಿ ಮತ್ತು ಟೈಮ್ಗಳನ್ನು ನಾವು ಗ್ರಾಫ್ ನಕ್ಷೆಯ ಮೂಲಕ ಪ್ರತಿನಿಧಿಸ್ತೀವಿ. ಆ ರೀತಿಯ ಗ್ರಾಫ್ ಅನ್ನ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಕರಿತೀವಿ. ಹೇಗಿರುತ್ತೆ ನೋಡೋಣ. ನಾವು ಇಮ್ಯಾಜಿನ್ ಎ ಗ್ರಾಫ್ ಇನ್ ವಿಚ್ ಅಲಾಂಗ್ x ಆಕ್ಸಿಸ್ ಅಲ್ಲಿ ಟೈಮ್ ಅನ್ನ ರೆಪ್ರೆಸೆಂಟ್ ಮಾಡೋಣ ಮತ್ತು y ಆಕ್ಸಿಸ್ ಅಲ್ಲಿ ವೆಲಾಸಿಟಿಯನ್ನ ರೆಪ್ರೆಸೆಂಟ್ ಮಾಡೋಣ. ಐ ಆಮ್ ರೆಪ್ರೆಸೆಂಟಿಂಗ್ ಟೈಮ್ ಅಲಾಂಗ್ x ಆಕ್ಸಿಸ್ ಅಂಡ್ ವೆಲಾಸಿಟಿ ಅಲಾಂಗ್ y ಆಕ್ಸಿಸ್. ಬೇರೆ ಬೇರೆ ಟೈಮ್ಗಳಲ್ಲಿ ವೆಲಾಸಿಟಿ ಎಷ್ಟೆಷ್ಟಿತ್ತು ಅಂತ ಗುರುತಿಸೋಣ. ಅಟ್ ದ ಟೈಮ್ t1 the velocity was v1, at time t2 velocity was v2, at time t3 velocity was v3 and at time t4 velocity was v4. ಬೇರೆ ಬೇರೆ ಟೈಮ್ಗಳಲ್ಲಿ ವೆಲಾಸಿಟಿಗಳನ್ನು ರೆಪ್ರೆಸೆಂಟ್ ಮಾಡಿದ್ದೀವಿ. ಇಫ್ ಯು ಡ್ರಾ ಎ ಸ್ಟ್ರೈಟ್ ಲೈನ್, ಇಫ್ ಯು ಜಾಯಿನ್ ದೀಸ್ ಪಾಯಿಂಟ್ಸ್, ಈ ಪಾಯಿಂಟ್ಗಳನ್ನು ಜಾಯಿನ್ ಮಾಡೋಣ. ಜಾಯಿನ್ ಮಾಡಿದಾಗ it may be a straight line or it may be a curve depending upon the situation. ಈ ಒಂದು ಉದಾಹರಣೆಯಲ್ಲಿ it is a straight line. ಈ ಪಾಯಿಂಟ್ಸ್ ಅನ್ನು ನಾವು ಜಾಯಿನ್ ಮಾಡಿದ್ರೆ, if you join the points which are relating the time and velocity, then this curve, ಈ ಕರ್ವ್ ಏನ್ ಬರ್ತಾ ಇದೆ, ಲೈನ್ ಏನ್ ಬಂದಿದೆ ಸ್ಟ್ರೈಟ್ ಲೈನ್, ದಿಸ್ ಲೈನ್ ರೆಪ್ರೆಸೆಂಟ್ಸ್ ವೆಲಾಸಿಟಿ ಟೈಮ್ ಗ್ರಾಫ್. ಹಾಗೆ ವೆಲಾಸಿಟಿ ಟೈಮ್ ಗ್ರಾಫ್ ಅಂದ್ರೆ ಏನು? ಎ ಗ್ರಾಫ್ ಆಫ್ ವೆಲಾಸಿಟಿ ವರ್ಸಸ್ ಟೈಮ್ is called as velocity time graph. ಹಾಗೆ ವೆಲಾಸಿಟಿ ಟೈಮ್ ಗ್ರಾಫ್ ಇಂದ ನಾವು ಯಾವ ಅಂಶಗಳನ್ನ ಪಡಿಬಹುದು ಇದನ್ನ ಸ್ವಲ್ಪ ನೋಡ್ತಾ ಹೋಗೋಣ.
ವೆರಿ ಇಂಪಾರ್ಟೆಂಟ್ ಗ್ರಾಫ್ ಇದು. ವೆಲಾಸಿಟಿ ಟೈಮ್ ಗ್ರಾಫ್ ನಮಗೆ ತುಂಬಾ ಮುಖ್ಯ. ಇದರ ಮೇಲೆ ನಾವು 3 ಡೆರಿವೇಶನ್ಸ್ಗಳನ್ನು ಮಾಡ್ತೀವಿ. ಜೊತೆಗೆ ಇದರ ಮೇಲೆ ಬಹಳಷ್ಟು ಪ್ರಾಬ್ಲಮ್ಸ್ಗಳು ಬರ್ತವೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೂಡ ಗ್ರಾಫ್ಗಳು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ವೆಲಾಸಿಟಿ ಟೈಮ್ ಗ್ರಾಫ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವೆಲಾಸಿಟಿ ಟೈಮ್ ಗ್ರಾಫ್ ಇಂದ ನಾವು ಯಾವ ಅಂಶಗಳನ್ನ ತಿಳ್ಕೋಬಹುದು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಇಫ್ ಐ ಆಮ್ ಹ್ಯಾವಿಂಗ್ ಎ ವೆಲಾಸಿಟಿ ಟೈಮ್ ಗ್ರಾಫ್, ಒಂದು ವೆಲಾಸಿಟಿ ಟೈಮ್ ಗ್ರಾಫ್ ಇದೆ, ಯಾವುದೋ ಒಂದು ಸಂದರ್ಭದ ಗ್ರಾಫ್ ಇದೆ, ಒಂದು ಸ್ಟ್ರೈಟ್ ಲೈನ್ ಬಂದಿದೆ. ಈ ಸ್ಟ್ರೈಟ್ ಲೈನ್ ಮೇಲಿರುವಂತ ಯಾವುದೇ ಪಾಯಿಂಟ್ ಅನ್ನ ನಾನು ತಗೊಂಡ್ರೆ ಆ ಪಾಯಿಂಟ್ ಯಾವ ಟೈಮ್ ಅಲ್ಲಿ ಇದೆ, ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಆ ವಸ್ತುವಿನ ವೆಲಾಸಿಟಿ ಎಷ್ಟಿದೆ ಅಂತ ನಾವು ಕಂಡುಹಿಡಿಯಬಹುದು. ಅಟ್ ಎ ಗಿವನ್ ಟೈಮ್ ಟಿ, ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್, ಅದನ್ನು ನಾವು ಕರೆಕ್ಟ್ ಆಗಿ ನಿಖರವಾಗಿ ಕಂಡುಹಿಡಿಯಬಹುದು. ಇದನ್ನು ನಾವು ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. Therefore, at a given instant of time, we can record the velocity using the velocity time graph. Instantaneous velocity ಅನ್ನು ನಾವು ಪಡಿಬಹುದು velocity time graph ಇಂದ. ಹಾಗೆ if I locate 2 different conditions, ಬೇರೆ ಎರಡು ಟೈಮ್ಗಳಲ್ಲಿ, t1 ಟೈಮ್ ಅಲ್ಲಿ ವೆಲಾಸಿಟಿ v1 ಇದೆ, t2 ಟೈಮ್ ಅಲ್ಲಿ ವೆಲಾಸಿಟಿ v2 ಇದೆ. ಹಾಗೆ ನಾವು ಏನು ಅಬ್ಸರ್ವ್ ಮಾಡಬಹುದು, t1 ನಿಂದ t2 ಸಮಯ ತನಕ, t1 ನಿಂದ t2 ಸಮಯ ತನಕ ಅಂದ್ರೆ t2 ಮೈನಸ್ t1 ಕಾಲಾಂತರದಲ್ಲಿ ಆ ವಸ್ತುವಿನ ವೆಲಾಸಿಟಿ v1 ನಿಂದ v2 ಚೇಂಜ್ ಆಗಿದೆ. The velocity has changed from v1 to v2. Therefore, if I draw a triangle BC, B in the C in the BC perpendicular ಆಗಿ ತಗೊಂಡು ಒಂದು ಸಣ್ಣ ಟ್ರಯಾಂಗಲ್ ಅನ್ನ, ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ಡ್ರಾ ಮಾಡಿಕೊಂಡು, if I calculate the slope, ಓರೆ ಎತ್ತರವನ್ನ ನಾನು ಕಂಡುಹಿಡಿತೀನಿ, ಸ್ಲೋಪ್ ಅನ್ನು ನಾನು ಕಂಡುಹಿಡಿತೀನಿ, AB by BC. What is AB? It is V2 minus V1. V2 ನಲ್ಲಿ V1 ನ ಕಳೆದ್ರೆ ನಮಗೆ AB ಸಿಗತ್ತೆ. Therefore, V2 minus V1 divided by T2 minus T1, that is BC. BC means T2 minus T1. ಇವುಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. What is V2 minus V1? V2 minus V1 is the change in velocity. Change in velocity in a time interval delta t. Delta t ಎಷ್ಟು ಟೈಮ್ ಅಲ್ಲಿ ಎಷ್ಟು ವೆಲಾಸಿಟಿ ಚೇಂಜ್ ಆಗಿದೆಯೋ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ ಡೆಲ್ಟಾ ಎ ಬೈ ಡೆಲ್ಟಾ, therefore slope is equal to delta v by delta t. Delta v by delta t, rate of change of velocity, is nothing but acceleration. Therefore, the slope of VT graph gives you the acceleration. ತುಂಬಾ ಪ್ರಮುಖವಾಗಿರುವಂತಹ ಪಾಯಿಂಟ್. The slope of VT graph gives you the acceleration. ತುಂಬಾನೇ ಪ್ರಮುಖವಾದಂತಹ ಪಾಯಿಂಟ್ ಇದು. ಹಾಗಿದ್ರೆ ಮತ್ತೆ ಯಾವ ಅಂಶವನ್ನು ನಾವು VT ಗ್ರಾಫ್ ಇಂದ ಪಡಿಬಹುದು ನೋಡೋಣ. Now, if I am having a VT graph, ಬೇರೆ ಎರಡು ಸಮಯಗಳಲ್ಲಿ ಇರುವಂತ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿಗಳನ್ನ ಮಾರ್ಕ್ ಮಾಡಿಕೊಂಡೆ, ನಾವು t1 ಮತ್ತೆ t2 ಈ ಕಾಲಾಂತರದಲ್ಲಿ, ಬಿಟ್ವೀನ್ ದ ಟೈಮ್ ಇಂಟರ್ವಲ್ t2 ಮೈನಸ್ t1, ಡೆಲ್ಟಾ ಟಿ ಟೈಮ್ ಡ್ಯೂರೇಷನ್ ಅಲ್ಲಿ, ಇನ್ ದ ಟೈಮ್ ಡ್ಯೂರೇಷನ್ ಏನು ಆ ಕರ್ವ್ ಇಂದ ಏರಿಯಾ ಕವರ್ ಆಗಿದೆಯೋ, ಯಾವ ಕರ್ವ್ ಇಂದ, ವೆಲಾಸಿಟಿ ಟೈಮ್ ಗ್ರಾಫಿನ ಕರ್ವ್ ಇಂದ ಏನ್ ಏರಿಯಾ ಕವರ್ ಆಗಿದೆಯೋ, ದ ಏರಿಯಾ ಬಿಲೋ ದ ವಿಟಿ ಗ್ರಾಫ್, ಈ ಏರಿಯಾ ಏನಿದೆಯೋ, ದಿಸ್ ಏರಿಯಾ ಗಿವ್ಸ್ ಅಸ್ ದ ಡಿಸ್ಪ್ಲೇಸ್ಮೆಂಟ್ ಇನ್ ದ ಟೈಮ್ ಇಂಟರ್ವಲ್. Area below the VT graph gives you the displacement in the time interval delta t. This is the one of the very important point we have to remember. Slope of VT graph gives you acceleration. Area below the VT graph gives you the displacement. ಎರಡು ಕೂಡ ತುಂಬಾ ಪ್ರಮುಖವಾದಂತ ಪಾಯಿಂಟ್ಸ್ ಗಳು. Then ಕೆಲವು ಸಂದರ್ಭಗಳಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕೇಸ್ 1, ಫಾರ್ ಅನ್ ಆಬ್ಜೆಕ್ಟ್ ಅಟ್ ರೆಸ್ಟ್, ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದೆ, ಆ ಟೈಮ್ ಅಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ಯಾವ ರೀತಿ ಇರುತ್ತೆ? ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದ್ರೆ ವೆಲಾಸಿಟಿ ಎಷ್ಟು? ಪೊಸಿಷನ್ ಚೇಂಜ್ ಆಗ್ತಾ ಇಲ್ಲ, ರೆಸ್ಟ್ ಅಲ್ಲಿ ಇದೆ, ವೆಲಾಸಿಟಿ ಇಸ್ 0. ಒಂದು ವಸ್ತು ರೆಸ್ಟ್ ಅಲ್ಲಿ ಇದೆ, ವೆಲಾಸಿಟಿ 0. ಹಾಗೆ ವೆಲಾಸಿಟಿ ಟೈಮ್ ಗ್ರಾಫ್ ಏನಾಗಿರುತ್ತೆ? ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ. ಆನ್ ದ ಎಕ್ಸ್ ಆಕ್ಸಿಸ್ ದ ಗ್ರಾಫ್ ವಿಲ್ ಬಿ ಅಲಾಂಗ್ ದ ಎಕ್ಸ್ ಆಕ್ಸಿಸ್. ವೆಲಾಸಿಟಿ 0 ಇರುತ್ತೆ. ಟೈಮ್ ಎಷ್ಟು ಚೇಂಜ್ ಆದ್ರೂ ಕೂಡ ವೆಲಾಸಿಟಿಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. therefore the graph is along the x axis. For an object at rest, the velocity time graph is a straight line along the
ಟೈಮ್ ಆಕ್ಸಿಸ್ ಮೇಲ್ಗಡೆ ಇರುತ್ತೆ ಗ್ರಾಫು. ಸೆಕೆಂಡ್ ಸಂದರ್ಭವನ್ನು ನೋಡೋಣ. ಫಾರ್ ಅನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ, ಕಾನ್ಸ್ಟೆಂಟ್ ವೆಲಾಸಿಟಿ ಅಲ್ಲಿ ಚಲಿಸ್ತಾ ಇದೆ. ಕಾನ್ಸ್ಟೆಂಟ್ ವೆಲಾಸಿಟಿ ಅಂದ್ರೆ ಆಬ್ಜೆಕ್ಟ್ ಇಸ್ ಇನ್ ಯೂನಿಫಾರ್ಮ್ ಮೋಷನ್. ಫಾರ್ ಅನ್ ಆಬ್ಜೆಕ್ಟ್ ವಿತ್ ಝೀರೋ ಆಕ್ಸಲರೇಷನ್, ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ, ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ಆಕ್ಸಲರೇಷನ್ ಇಸ್ ಝೀರೋ. ಈ ಮೂರು ಬೇರೆ ಬೇರೆ ಒಂದೇ ಸಂದರ್ಭವನ್ನ ಹೇಳುವಂತ ಮೂರು ಬೇರೆ ಬೇರೆ ವಿಧಾನಗಳು. ಯೂನಿಫಾರ್ಮ್ ವೆಲಾಸಿಟಿ, ಯೂನಿಫಾರ್ಮ್ ಮೋಷನ್, ಝೀರೋ ಆಕ್ಸಲರೇಷನ್. ಸ್ಥಿತಿ ಮಾತ್ರ ಸೇಮ್, ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್. ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ, ವೆಲಾಸಿಟಿಯಲ್ಲಿ ಬದಲಾವಣೆ ಆಗ್ತಾ ಇಲ್ಲ. ಆ ಟೈಮಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ಏನಾಗಿರುತ್ತೆ ನೋಡಿ. ಟೈಮ್ ಅಲ್ಲಿ ಸಮಯದಲ್ಲಿ ಬದಲಾವಣೆ ಆದ್ರೂ ದೇರ್ ಇಸ್ ನೋ ಚೇಂಜ್ ಇನ್ ದ ವೆಲಾಸಿಟಿ. ದ ವೆಲಾಸಿಟಿ ರಿಮೈನ್ಸ್ constant. Therefore this is the graph will be a straight line parallel to the time axis. For an object moving with uniform velocity or uniform motion, the velocity time graph is a straight line parallel to the time axis. ಮತ್ತೊಂದು ಉದಾಹರಣೆಯನ್ನು ನೋಡೋಣ, ಮತ್ತೊಂದು ಸಂದರ್ಭವನ್ನ. For an object starting from rest and moving with uniform positive acceleration. acceleration or velocity ಚೇಂಜ್ ಆಗ್ತಾ ಇದೆ, ವೆಲಾಸಿಟಿ ಯೂನಿಫಾರ್ಮ್ ಆಗಿ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇರುವಂತ ಸಂದರ್ಭವನ್ನು ನೋಡೋಣ. ಎಲ್ಲಿಂದ? ಫ್ರಮ್ ರೆಸ್ಟ್. ರೆಸ್ಟ್ ಇಂದ ಸ್ಟಾರ್ಟ್ ಆಗಿದೆ. ರೆಸ್ಟ್ ಇಂದ ಅಂದ್ರೆ ವೆಲಾಸಿಟಿ ಝೀರೋ ಇತ್ತು, ರೆಸ್ಟ್ ಇಂದ ವೆಲಾಸಿಟಿ ಝೀರೋ ಇದೆ. ನಂತರ ವೆಲಾಸಿಟಿ ಯೂನಿಫಾರ್ಮ್ ಆಗಿ ಜಾಸ್ತಿ ಆಗ್ತಾ ಇದೆ, ಆಕ್ಸಲರೇಟ್ ಆಗಿದೆ. ದೆನ್ ದ ಗ್ರಾಫ್ ವಿಲ್ ಬಿ ಸ್ಟ್ರೈಟ್ ಲೈನ್ ಇನ್ಕ್ಲೈನ್ ಟು ಟೈಮ್ ಆಕ್ಸಿಸ್. ಟೈಮ್ ಆಕ್ಸಿಸ್ ಓರೆಯಾಗಿ ಸ್ಟ್ರೈಟ್ ಲೈನ್ ಅನ್ನ ನಾವು ನೋಡ್ತೀವಿ. ದಿಸ್ ಇಸ್ ದ ಗ್ರಾಫ್ ಫಾರ್ an object starting from rest moving with positive acceleration. ಇವಾಗ ರೆಸ್ಟ್ ಇಲ್ಲ, ಆಲ್ರೆಡಿ ಚಲಿಸ್ತಾ ಇದೆ. ಆ ಟೈಮಲ್ಲಿ ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಕೇಸ್, ಫಾರ್ ಅನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ನಾನ್ ಝೀರೋ ಇನಿಷಿಯಲ್ ವೆಲಾಸಿಟಿ. ಆಲ್ರೆಡಿ ಚಲಿಸ್ತಾ ಇದೆ, ಆಕ್ಸಲರೇಟ್ ಮಾಡಿದ್ವಿ, ಅವಾಗ ವೆಲಾಸಿಟಿ ಜಾಸ್ತಿ ಆಯಿತು. ಈ ಟೈಮಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ಯಾವ ರೀತಿ ಇರುತ್ತೆ? ಇನ್ ದ ಇನಿಷಿಯಲ್ ದ ವೆಲಾಸಿಟಿ ಇಸ್ ನಾಟ್ ಝೀರೋ, ವಿ ಆರ್ ಹ್ಯಾವಿಂಗ್ ಸಮ್ ವೆಲಾಸಿಟಿ. ಪ್ರಾರಂಭದಲ್ಲಿ ಒಂದಷ್ಟು ವೆಲಾಸಿಟಿ ಇದೆ, ನಂತರ ವೆಲಾಸಿಟಿ ಜಾಸ್ತಿ ಆಗ್ತಾ ಇದೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಇದು. ಈ ಒಂದು ಗ್ರಾಫ್ ಅನ್ನು ನಾವು ಮುಂದೆ ಯೂಸ್ ಮಾಡ್ಕೊಂತೀವಿ. Here the object is starting with non-zero initial velocity. Initial velocity zero ಆಗಿಲ್ಲ, there is some initial velocity, then the velocity is increasing. ತುಂಬಾ ಪ್ರಮುಖವಾದಂತಹ ಒಂದು ವೆಲಾಸಿಟಿ ಟೈಮ್ ಗ್ರಾಫ್ ಇದು. ಮುಂದಿನ ಸಂದರ್ಭವನ್ನು ನೋಡೋಣ. For an object moving with uniform negative acceleration. Negative acceleration ಅಂದ್ರೆ retardation. ಆಕ್ಸಿಲರೇಟರ್ ನ ಡೌನ್ ಮಾಡ್ತಾ ಇದ್ದೀವಿ, ಬ್ರೇಕ್ ಅನ್ನು ಅಪ್ಲೈ ಮಾಡಿದ್ದೀವಿ, ವೆಲಾಸಿಟಿ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಯೂನಿಫಾರ್ಮ್ ಆಗಿ ವೆಲಾಸಿಟಿ ಕಡಿಮೆ ಆಗ್ತಾ ಇದೆ. ಈ ರೀತಿಯ ಸಂದರ್ಭದ ಗ್ರಾಫ್ ಏನಾಗಿರುತ್ತೆ? ದಿಸ್ ಇಸ್ ದ ಗ್ರಾಫ್. ವೆಲಾಸಿಟಿ ಡಿಕ್ರೀಸ್ ಆಗ್ತಾ 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 ಯಾವುದೋ ಒಂದು ಗಳಿಗೆಯಲ್ಲಿ ಯಾವುದೋ ಒಂದು ಸಮಯದಲ್ಲಿ ವೆಲಾಸಿಟಿ ಏನಾಗುತ್ತೆ? ಝೀರೋ ಆಗತ್ತೆ. ನೆಕ್ಸ್ಟ್ ಸಂದರ್ಭವನ್ನು ನೋಡೋಣ. When a body thrown vertically upwards moves under gravity. ಭೂಮಿಯ ಗುರುತ್ವ ಅಡಿಯಲ್ಲಿ ಒಂದು ವಸ್ತುನ ಮೇಲೆ ಒಗಾಸಿದಾಗ ಏನಾಗುತ್ತೆ? ವೆಲಾಸಿಟಿ ಕೈಯಿಂದ ಒಗಾಸಿದಾಗ ವೆಲಾಸಿಟಿ ಜಾಸ್ತಿ ಇರುತ್ತೆ. ಅದೇ ಹೈಯೆಸ್ಟ್ ಪಾಯಿಂಟ್ ಅನ್ನು ರೀಚ್ ಆಗುವಾಗ ದ ವೆಲಾಸಿಟಿ ಇಸ್ ಝೀರೋ. ಮೇಲೆ ಹೋಗ್ತಾ 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 ವೆಲಾಸಿಟಿ ಕಡಿಮೆ ಆಗ್ತಾ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ವೆಲಾಸಿಟಿ ಝೀರೋ ಆಗಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಚಲಿಸುತ್ತೆ. ವೆಲಾಸಿಟಿಯ ಡೈರೆಕ್ಷನ್ ಆಪೋಸಿಟ್ ಆಗುತ್ತೆ. ಅಟ್ ಹೈಯೆಸ್ಟ್ ಪಾಯಿಂಟ್ ದ ವೆಲಾಸಿಟಿ ವಿಲ್ ಬಿ ಝೀರೋ. ಇದನ್ನ ನಾವು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ, ಸಿ ವಿ ಆರ್ ಥ್ರೋನ್ ವಿತ್ ಹೈಯರ್ ವೆಲಾಸಿಟಿ. ಒಗಾಸಿದಾಗ ಒಂದಷ್ಟು ವೆಲಾಸಿಟಿ ಇತ್ತು, ಮೇಲೆ ಹೋಗ್ತಾ 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 ಟೈಮ್ ಮುಂದೋದಂಗೆ ವೆಲಾಸಿಟಿ ಏನಾಗ್ತಾ ಇದೆ? ಕಡಿಮೆ ಆಗಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ವೆಲಾಸಿಟಿ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಝೀರೋ ಆಯಿತು. ನಂತರ ವಾಪಸ್ ಕೆಳಗೆ ಭೂಮಿ ಕಡೆ ಬರುವಾಗ ವೆಲಾಸಿಟಿಯ ಡೈರೆಕ್ಷನ್ ಆಪೋಸಿಟ್ ಆಗಿದೆ, ಮತ್ತೆ ವೆಲಾಸಿಟಿ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ, ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ದಿಸ್ ಇಸ್ ದ ಗ್ರಾಫ್ ರೆಪ್ರೆಸೆಂಟ್ ವೆನ್ ಯು ಥ್ರೋ ಆನ್ ಆಬ್ಜೆಕ್ಟ್ ಅಂಡರ್ ಗ್ರಾವಿಟಿ. ಭೂಮಿಯ ಗುರುತ್ವದಲ್ಲಿ ಒಂದು ವಸ್ತುವನ್ನು ಒಗಾಸಿದಾಗ ಬರುವಂತ ನಕ್ಷೆ ಈ ರೀತಿ ಇರುತ್ತೆ. ನೆಕ್ಸ್ಟ್ ಕೇಸ್, ವೆನ್ ಎ ಬಾಡಿ ಡ್ರಾಪ್ಡ್ ಫ್ರಮ್ ರೆಸ್ಟ್ ಅಂಡರ್ ಗ್ರಾವಿಟಿ. ಭೂಮಿಯ ಗುರುತ್ವ ಅಡಿಯಲ್ಲಿ ಒಂದು ವಸ್ತುವನ್ನ ಫ್ರೀ ಫಾಲ್ ಮಾಡೋಣ, ಕೈಯಲ್ಲಿ ಇಟ್ಕೊಂಡು ಸುಮ್ಮನೆ ಬಿಡೋಣ. ಪ್ರಾರಂಭಿಕ ವೇಗ ಝೀರೋ, ದ ಆಬ್ಜೆಕ್ಟ್ ವಾಸ್ ಅಟ್ ರೆಸ್ಟ್. ಸುಮ್ಮನೆ ವಸ್ತುವನ್ನ ಬಿಟ್ವಿ. ದೇರ್ ಫಾರ್ ಆನ್ ರಿಲೀಸಿಂಗ್ ಎನ್ ಆಬ್ಜೆಕ್ಟ್ ವಿತ್ ಝೀರೋ ವೆಲಾಸಿಟಿಯಲ್ಲಿ ಬಿಟ್ಟಿದೀವಿ. ದೆನ್ ದ ವೆಲಾಸಿಟಿ ಟೈಮ್ ಗ್ರಾಫ್ ವಿಲ್ ಬಿ ಇನ್ ದಿಸ್ ಮ್ಯಾನರ್. ಪ್ರಾರಂಭದಲ್ಲಿ ವೆಲಾಸಿಟಿ ಝೀರೋ ಇತ್ತು, ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ವೆಲಾಸಿಟಿ ಹೆಚ್ಚಾಗ್ತಾ ಇದೆ. This is the graph which represent negative velocity under gravitation, traveling under gravitation. Then
Let's have the next graph, acceleration time graph. ಇದನ್ನು ನಾವು AT graph ಅಂತಾನು ಕರಿತೀವಿ. Let's try to understand what is AT graph. Now imagine a person is traveling from origin to D through ABC. At a different interval of time, he takes different acceleration. A1 acceleration T1 time ಅಲ್ಲಿ ಪಡಿತಾನೆ. ಅದೇ B ಪಾಯಿಂಟ್ ಅಲ್ಲಿ ಬಂದಾಗ ಅವನ acceleration A2 ಆಗಿರುತ್ತೆ, ಅಲ್ಲಿ ಟೈಮ್ T2 ಆಗಿದೆ. Then while he is reaching the point C, his acceleration was A3 at time T3. While he is reaching the point D point ಅನ್ನು ತಲುಪುವಾಗ ಅವನ acceleration A4 ಆಗಿದೆ at time T4. Therefore ಅವನ ಚಲನೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಟೈಮ್ ಅಲ್ಲಿ ಏನು acceleration ಇತ್ತು, T1 ಟೈಮ್ ಅಲ್ಲಿ A1, T2 ಟೈಮ್ ಅಲ್ಲಿ A2, T3 ಟೈಮ್ ಅಲ್ಲಿ A3, T4 ಟೈಮ್ ಅಲ್ಲಿ A4, ಬೇರೆ ಬೇರೆ ಟೈಮ್ ಅಲ್ಲಿ ಏನೇನು ಆಕ್ಸಲರೇಷನ್ ಇದೆಯೋ ಇದನ್ನ ಒಂದು ಗ್ರಾಫ್ ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದಾಗ ಆ ಗ್ರಾಫ್ ಅನ್ನು ನಾವು ಆಕ್ಸಲರೇಷನ್ ಟೈಮ್ ಗ್ರಾಫ್ ಅಂತ ಕರಿತೀವಿ. ಹೇಗಿರುತ್ತೆ ಗ್ರಾಫ್ ಅನ್ನ ನೋಡೋಣ. ಇಫ್ ಐ ಪ್ಲಾಟ್ ಎ ಗ್ರಾಫ್ ಆಫ್ ಟೈಮ್ ವರ್ಸಸ್ ಆಕ್ಸಲರೇಷನ್, ಒಂದು ಗ್ರಾಫ್ ಅನ್ನು ತಗೊಳ್ಳೋಣ. ಈ ಗ್ರಾಫ್ ಅಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ಅನ್ನ ಹಾಗೂ ವೈ ಆಕ್ಸಿಸ್ ಅಲ್ಲಿ ಆಕ್ಸಲರೇಷನ್ ನ ಕನ್ಸಿಡರ್ ಮಾಡೋಣ. ಪ್ಲಾಟ್ ದ ಪಾಯಿಂಟ್ಸ್ ಫಾರ್ ಡಿಫರೆಂಟ್ ಟೈಮ್. ಪ್ಲಾಟ್ ದ ಆಕ್ಸಲರೇಷನ್. ಟೈಮ್ T1 ಅಲ್ಲಿ ಆಕ್ಸಲರೇಷನ್ A1 ಇದೆ, ಟೈಮ್ T2 ನಲ್ಲಿ ಆಕ್ಸಲರೇಷನ್ A2 ಇದೆ, ಟೈಮ್ T3 ನಲ್ಲಿ ಆಕ್ಸಲರೇಷನ್ A3 ಇದೆ, ಟೈಮ್ T4 ನಲ್ಲಿ ಆಕ್ಸಲರೇಷನ್ A4 ಇದೆ. ಬೇರೆ ಬೇರೆ ಸಮಯದಲ್ಲಿ ಇರುವಂತಹ ಆಕ್ಸಲರೇಷನ್ ಅನ್ನ ನಾವು ಗುರುತು ಮಾಡಿದೀವಿ. ಈ ಪಾಯಿಂಟ್ ಗಳನ್ನ ಸೇರಿಸಿದಾಗ ಇಫ್ ಐ ಜಾಯಿನ್ ದೀಸ್ ಪಾಯಿಂಟ್ ಐ ವಿಲ್ ಹ್ಯಾವ್ ಸಮ್ ಕರ್ವ್. ಒಂದು ಕರ್ವ್ ಸ್ಟ್ರೈಟ್ ಲೈನ್ ಸಿಗುತ್ತೆ. ಇಟ್ ಮೇ ಬಿ ಕರ್ವ್ ಆರ್ ಸ್ಟ್ರೈಟ್ ಲೈನ್. ದಟ್ ಗ್ರಾಫ್ ವಿ ಕಾಲ್ ಇಟ್ ಆಸ್ ಆಕ್ಸಲರೇಷನ್ ಟೈಮ್ ಗ್ರಾಫ್. ಈ ಗ್ರಾಫ್ ಅನ್ನು ನಾವು ಆಕ್ಸಲರೇಷನ್ ಟೈಮ್ ಗ್ರಾಫ್ ಅಂತ ಕರಿತೀವಿ. ಎ ಗ್ರಾಫ್ ಆಫ್ ಆಕ್ಸಲರೇಷನ್ ವರ್ಸಸ್ ಟೈಮ್ ಈಸ್ ಕಾಲ್ಡ್ ಆಸ್ ಆಕ್ಸಲರೇಷನ್ ಟೈಮ್ ಗ್ರಾಫ್. ತುಂಬಾ ಪ್ರಮುಖವಾಗಿದೆ ಅಂತ ಗ್ರಾಫ್ಗಳು ಇವು. ಹಾಗೆ ನಮಗೆ ಆಕ್ಸಲರೇಷನ್ ಟೈಮ್ ಗ್ರಾಫ್ ಯಾವ ಮಾಹಿತಿಯನ್ನ ಕೊಡುತ್ತೆ ನೋಡ್ತಾ ಹೋಗೋಣ. ಇಮ್ಯಾಜಿನ್ ಐ ಆಮ್ ಹ್ಯಾವಿಂಗ್ ಎನ್ ಆಕ್ಸಲರೇಷನ್ ಟೈಮ್ ಗ್ರಾಫ್. ಒಂದು ಆಕ್ಸಲರೇಷನ್ ಟೈಮ್ ಗ್ರಾಫ್ ಇದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ ಅನ್ನ ತಗೊಂತೀನಿ. ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನನಗೆ ಆಕ್ಸಲರೇಷನ್ ಎಷ್ಟಿದೆ ಅನ್ನೋ ಮಾಹಿತಿಯನ್ನ ನಾನು ಸಂಗ್ರಹ ಮಾಡಬಹುದು. Therefore the acceleration time graph gives you the instantaneous acceleration. ನಮಗೆ instantaneous acceleration ಅನ್ನ ಕೊಡುತ್ತೆ AT ಗ್ರಾಫ್. ಕೆಲವು ಬೇರೆ ಬೇರೆ ಸಂದರ್ಭದಲ್ಲಿ ಆಕ್ಸಲರೇಷನ್ ಟೈಮ್ ಗ್ರಾಫ್ AT ಗ್ರಾಫ್ ಹೇಗಿರುತ್ತೆ ಅಂತ ನೋಡೋಣ. ಮೊದಲನೇ ಕೇಸ್, ಫಸ್ಟ್ ಕೇಸ್ ಫಾರ್ ಅನ್ ಆಬ್ಜೆಕ್ಟ್ ಅಟ್ ರೆಸ್ಟ್. ಒಂದು ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದೆ. ಆ ಟೈಮಲ್ಲಿ ಆ ವಸ್ತುವಿನ AT ಗ್ರಾಫ್ ಹೇಗಿರುತ್ತೆ? ವಸ್ತು ರೆಸ್ಟ್ ಅಲ್ಲಿ ಇದೆ ಅಂದ್ರೆ ವೆಲಾಸಿಟಿ ಇಸ್ 0. ವೆಲಾಸಿಟಿ ಚೇಂಜ್ ಆಗ್ತಾ ಇದೆ, ಚಲಿಸ್ತಾನೆ ಇಲ್ಲ, ರೆಸ್ಟ್ ಅಲ್ಲಿ ಇದೆ. ವೆಲಾಸಿಟಿ ಚೇಂಜ್ ಆಗಲ್ಲ, ಆಕ್ಸಲರೇಷನ್ ಇರೋದಿಲ್ಲ. ವೆಲಾಸಿಟಿ ಚೇಂಜ್ ಆಗಿಲ್ಲ ಅಂದ್ರೆ ಆಕ್ಸಲರೇಷನ್ 0. ವೆಲಾಸಿಟಿ ಚೇಂಜ್ ಆದ್ರೆ ಮಾತ್ರ ಆಕ್ಸಲರೇಷನ್. ಒಂದು ವಸ್ತು ರೆಸ್ಟ್ ಅಲ್ಲಿ ಇರೋದ್ರಿಂದ ವೆಲಾಸಿಟಿ 0 ಇರುತ್ತೆ, ಆಕ್ಸಲರೇಷನ್ ಇಸ್ ಆಲ್ಸೋ 0. ಹೆನ್ಸ್ ದ ಗ್ರಾಫ್ ವಿಲ್ ಬಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ಟೈಮ್ ಆಕ್ಸಿಸ್ ಅನ್ನು ಅಬ್ಸರ್ವ್ ಮಾಡಿ. ದ ಗ್ರಾಫ್ ವಿಲ್ ಬಿ ಅಲಾಂಗ್ ದ ಟೈಮ್ ಆಕ್ಸಿಸ್. ಗ್ರಾಫ್ ಎಲ್ಲಿರುತ್ತೆ? ಟೈಮ್ ಆಕ್ಸಿಸ್ನ ಮೇಲಿರುತ್ತೆ. Therefore for an object at rest the AT graph is a straight line along the time axis. ಟೈಮ್ ಆಕ್ಸಿಸ್ ಮೇಲ್ಗಡೆ ಇರುತ್ತೆ. ಸೆಕೆಂಡ್ ಕೇಸ್ ಅನ್ನು ನೋಡೋಣ. ಫಾರ್ an object moving with uniform velocity or constant velocity, or for an object in uniform motion. ಯೂನಿಫಾರ್ಮ್ ಮೋಷನ್ ಅಂದ್ರೆ ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ. ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ, ಚೇಂಜ್ ಆಗ್ತಿದೆ. ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ. ವೆಲಾಸಿಟಿ ಚೇಂಜ್ ಆಗದೆ ಇರೋದ್ರಿಂದ ಆಕ್ಸಲರೇಷನ್ ಎಷ್ಟು? 0. ದ ಆಕ್ಸಲರೇಷನ್ ಇಸ್ 0. Therefore the acceleration time graph, again observe on the x axis, time axis ಅನ್ನು ನೋಡಿ. The acceleration time graph will be a straight line along the time axis. time axis ಮೇಲ್ಗಡೆ ಇರುತ್ತೆ. Therefore for an object in uniform motion the AT graph is a straight line along the time axis. time axis ಮೇಲಿರುತ್ತೆ. ಮುಂದಿನ ಸಂದರ್ಭವನ್ನು ನೋಡೋಣ. For an object moving with uniform positive acceleration, on positive constant acceleration ಅಲ್ಲಿ, ಯೂನಿಫಾರ್ಮ್ ಆಕ್ಸಲರೇಷನ್ ಅಲ್ಲಿ ಒಂದು ವಸ್ತು ಚಲಿಸ್ತಾ ಇದ್ರೆ
ಎಕ್ಸ್ ಎ ಟಿ ಗ್ರಾಫ್ ಹೇಗಿರುತ್ತೆ, ಯಾವುದೋ ಒಂದು ಕಾನ್ಸ್ಟೆಂಟ್ ಆಕ್ಸಲರೇಷನ್, ಒಂದು ಕಾನ್ಸ್ಟೆಂಟ್ ಆಕ್ಸಲರೇಷನ್ ಚಲಿಸ್ತಾ ಇದೆ. ಟೈಮ್ ಚೇಂಜ್ ಆದ್ರೂ ಕೂಡ ಆಕ್ಸಲರೇಷನ್ ಏನಾಗಿದೆ, ಕಾನ್ಸ್ಟೆಂಟ್ ಇದೆ. ಆಕ್ಸಲರೇಷನ್ ಪಾಸಿಟಿವ್ ವ್ಯಾಲ್ಯೂ ಇದೆ, ಕಾನ್ಸ್ಟೆಂಟ್ ಇದೆ. ದಿಸ್ ಇಸ್ ದ ಗ್ರಾಫ್ ವಿಚ್ ರೆಪ್ರೆಸೆಂಟ್ ಯೂನಿಫಾರ್ಮ್ ಪಾಸಿಟಿವ್ ಆಕ್ಸಲರೇಷನ್. For that case, the acceleration will be the AT graph will be a straight line parallel to time axis. ಮುಂದಿನ ಸಂದರ್ಭವನ್ನು ನೋಡೋಣ. ನೆಕ್ಸ್ಟ್ ಕೇಸ್. For an object moving with uniform negative acceleration ಅಥವಾ retardation, negative acceleration ಇದೆ, acceleration ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಇದೆ. ವೆಲಾಸಿಟಿ ಡಿಕ್ರೀಸ್ ಆಗೋದನ್ನು ನಾವು ರೆಟಾರ್ಡೇಷನ್ ಅಥವಾ ನೆಗೆಟಿವ್ ಆಕ್ಸಲರೇಷನ್ ಅಂತ ಕರಿತೀವಿ. ಆ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿದೆ. ಆನ್ ದಟ್ ಟೈಮ್ ದ ಗ್ರಾಫ್ ವಿಲ್ ಬಿ ಇನ್ ದಿಸ್ ಮ್ಯಾನರ್. ಗ್ರಾಫ್ ಎಕ್ಸ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ. ಗ್ರಾಫ್ ವಿಲ್ ಬಿ ಇನ್ ಫೋರ್ತ್ ಕ್ವಾಡ್ರೆಂಟ್. ನೆಗೆಟಿವ್ ವ್ಯಾಲ್ಯೂ ಇರೋದ್ರಿಂದ ನೆಗೆಟಿವ್ ವ್ಯಾಲ್ಯೂ, ಟೈಮ್ ಚೇಂಜ್ ಆದ್ರೂ ಆಕ್ಸಲರೇಷನ್ ಚೇಂಜ್ ಆಗ್ತಿಲ್ಲ, ಬಟ್ ವ್ಯಾಲ್ಯೂ ಈಸ್ ನೆಗೆಟಿವ್. ಇದನ್ನು ಅಬ್ಸರ್ವ್ ಮಾಡಿ. ನೆಗೆಟಿವ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಪ್ಯಾರಲಲ್ ಲೈನ್ ಅನ್ನು ನೋಡ್ತಾ ಇದೀವಿ ಟೈಮ್ ಆಕ್ಸಿಸ್ಗೆ. ನೆಕ್ಸ್ಟ್ ಸಂದರ್ಭವನ್ನು ನೋಡೋಣ. ಫಾರ್ ಅನ್ ಆಬ್ಜೆಕ್ಟ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್, ಒಂದು ವಸ್ತುವನ್ನ ವರ್ಟಿಕಲಿ ಅಪ್ವರ್ಡ್ಸ್ ಒಗಾಸಿದೀವಿ. ಇಟ್ ಈಸ್ ಅಂಡರ್ ಫ್ರೀ ಫಾಲ್ ಅಲ್ಲಿ ಇರಲಿ ಅಥವಾ ಮೇಲೆ ಒಗಾಸ್ಲಿ, ಒಂದು ವಸ್ತು ಭೂಮಿಯ ಗುರುತ್ವಾಕರ್ಷಣೆ ಅಡಿಯಲ್ಲಿ ಚಲಿಸ್ತಾ ಇದೆ ಅಂದ್ರೆ, ಇಫ್ ಅನ್ ಆಬ್ಜೆಕ್ಟ್ ಮೂವಿಂಗ್ ಅಂಡರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದೆನ್ ದ ಗ್ರಾಫ್ ವಿಲ್ ಬಿ ಲೈಕ್ ದಿಸ್. ಇನ್ ದ ಫೋರ್ತ್ ಕ್ವಾಡ್ರೆಂಟ್ it is a straight line. The acceleration at this point is minus 9.8 meter per second square. G value idu, it is always negative. G value always negative. ಮುಂದೆ ಇದನ್ನ ನಾವು ಚರ್ಚೆ ಮಾಡ್ತೀವಿ. The acceleration due to gravity is negative. A is minus 9.8 meter per second square. Next ಸಂದರ್ಭವನ್ನು ನೋಡೋಣ. For an object moving with non-uniform acceleration, acceleration constant ಇಲ್ಲ. Imagine we are moving in a vehicle. ಒಂದು ವೆಹಿಕಲ್ ಅಲ್ಲಿ ಕೂತಿದೀವಿ, ಸ್ಟಾರ್ಟ್ ಮಾಡಿದ್ವಿ, ಆಕ್ಸಲರೇಷನ್ ಕೊಟ್ವಿ, ಮತ್ತೆ ಯಾರು ಮುಂದೆ ಅಡ್ಡ ಬಂತು, ಆಕ್ಸಲರೇಟರ್ ಕಡಿಮೆ ಮಾಡಿದ್ವಿ. While our journey, the acceleration is continuously changing. ಆಕ್ಸಲರೇಷನ್ ಚೇಂಜ್ ಆಗ್ತಾ ಇದೆ, ವೆಲಾಸಿಟಿ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಈ ಒಂದು ಸಂದರ್ಭವನ್ನು ಕಲ್ಪನೆ ಮಾಡ್ಕೊಂಡಾಗ ಅದನ್ನ ನಾವು ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಕರಿತೀವಿ. ಆ ಸಮಯದಲ್ಲಿ ಎ ಟಿ ಗ್ರಾಫ್ ಹೇಗಿರುತ್ತೆ, ಇಟ್ ವಿಲ್ ಬಿ ಸಮ್ವಾಟ್ ಲೈಕ್ ದಿಸ್. ಇಟ್ ಈಸ್ ನಾಟ್ ಯೂನಿಫಾರ್ಮ್. ನಾನ್ ಯೂನಿಫಾರ್ಮ್ ಅಲ್ಲಿ ಎ ಟಿ ಗ್ರಾಫ್ ಈ ರೀತಿ ಇದೆ. ಆಕ್ಸಲರೇಷನ್ ಹೆಚ್ಚು ಕಡಿಮೆ ಆಗ್ತಾ ಇರುವಂತಹ ಸಂದರ್ಭವನ್ನ ನಾವು ನೋಡಬಹುದು. Dear students, today we try to know about the representation of motion. ಚಲನೆಯನ್ನು ರೆಪ್ರೆಸೆಂಟ್ ಮಾಡುವಂತ ಮೊದಲ ಮೂರು ವಿಧಗಳನ್ನು, ಮೂರು ಗ್ರಾಫ್ಗಳನ್ನು ನೋಡಿದ್ವಿ. ಪೊಸಿಷನ್ ಟೈಮ್ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್ ಅಂಡ್ ಆಕ್ಸಲರೇಷನ್ ಟೈಮ್ ಗ್ರಾಫ್. ಈ ಟೈಮ್ ಗ್ರಾಫ್ಗಳಲ್ಲಿ ನಾವು ಕಾಣುವಂತ ಕೆಲವು ಪ್ರಮುಖವಾದ ಪಾಯಿಂಟ್ಸ್ ಅನ್ನು ನೋಡಿದ್ವಿ. ಪೊಸಿಷನ್ ಟೈಮ್ ಗ್ರಾಫಿನ ಸ್ಲೋಪ್ ನಮಗೆ ವೆಲಾಸಿಟಿ ಕೊಡುತ್ತೆ. ವೆಲಾಸಿಟಿ ಟೈಮ್ ಗ್ರಾಫಿನ ಸ್ಲೋಪ್ ನಮಗೆ ಆಕ್ಸಲರೇಷನ್ ಕೊಡುತ್ತೆ. ವೆಲಾಸಿಟಿ ಟೈಮ್ ಗ್ರಾಫಿನ ಕೆಳಗಿರುವಂತ ಏರಿಯಾ ನಮಗೆ ಡಿಸ್ಪ್ಲೇಸ್ಮೆಂಟ್ ಕೊಡುತ್ತೆ. ನಂತರ ಈ ಮೂರು ಗ್ರಾಫ್ಗಳಿಂದ ನಾವು ಬಹಳಷ್ಟು ಮಾಹಿತಿಗಳನ್ನ ಅಭ್ಯಾಸ ಮಾಡ್ತೀವಿ. ಮುಂದೆ ನಾವು ಈ ಗ್ರಾಫ್ಗಳನ್ನ ಯೂಸ್ ಮಾಡ್ಕೊಂತೀವಿ. ಇನ್ ದ ನೆಕ್ಸ್ಟ್ ಸೆಷನ್ ವಿ ಟ್ರೈ ಟು ಗೋ ವಿತ್ ದ ರೆಪ್ರೆಸೆಂಟೇಷನ್ ಆಫ್ ಮೋಷನ್ ಮ್ಯಾಥಮೆಟಿಕಲಿ. ಚಲನೆಯನ್ನ ಗಣಿತೀಯ ಸಮೀಕರಣಗಳ ಮೂಲಕ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದನ್ನ ಮುಂದಿನ ಸೆಷನ್ ನಲ್ಲಿ ಅಭ್ಯಾಸ ಮಾಡೋಣ. ನಮಸ್ಕಾರ.